ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣ 24 ಗಂಟೆಯಲ್ಲೇ 9 ಜನ ಆರೋಪಿಗಳ ಹೆಡೆಮುರಿ ಕಟ್ಟಿದ ಉಪನಗರ ಠಾಣೆ ಪೊಲೀಸರು. ಧಾರವಾಡದಲ್ಲಿ ಇದೇ ಏಪ್ರಿಲ್ 24ರಂದು ಹಸೆಮಣೆ ಏರಲು ಸಜ್ಜಾಗಿದ್ದ ಕಾಂಗ್ರೆಸ್ ಮುಖಂಡ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಜನ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದು, ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂಬುದು ಈಗ ಹೊರಬಿದ್ದಿದೆ. ಅದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ ಏಪ್ರಿಲ್ 10ರಂದು ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಬರ್ಬರ ಹತ್ಯೆ. ಕೊಲೆಯಾದ 24 ಗಂಟೆಯಲ್ಲೇ 9 ಜನ ಆರೋಪಿಗಳ ಬಂಧಿಸಿ ತನಿಖೆ ಮುಂದುವರೆಸಿದ ಧಾರವಾಡ ಉಪನಗರ ಠಾಣೆಯ ಪೊಲೀಸರು. ಫೈರೋಜ್ ಹತ್ಯೆಗೆ ಹಳೆಯ ದ್ವೇಷ ಜೊತೆಗೆ ವೈಯಕ್ತಿಕ ದ್ವೇಷವೇ ಕಾರಣವೆಂದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್. ಈ ಫೋಟೋದಲ್ಲಿ ಕಾಣ್ತಾ ಇರುವ ಯುವಕನ ಹೆಸರು ಫೈರೋಜ್ ಪಠಾಣ್. ಧಾರವಾಡದ ಮುಳಾಪುರದ ಹಾಶ್ಮಿ ನಗರದ ನಿವಾಸಿಯಾಗಿದ್ದ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದನ್ನ ಇದೇ ಏಪ್ರಿಲ್ 24ರಂದು ಫೈರೋಜ್ಗೆ ಮದುವೆ ಕೂಡ ನಿಶ್ಚಯವಾಗಿತ್ತು. ಮದುವೆಯ ಪೂರ್ವ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದ ಫೈರೋಜ್ನನ್ನ ಕಳೆದ ಏಪ್ರಿಲ್ 10ರಂದು ಶುಕ್ರವಾರ ರಾತ್ರಿ ತಮ್ಮ ಮನೆಯ ಗೇಟ್ ಒಳಾವರಣದಲ್ಲೇ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ವೇಳೆ ಏಕಾಏಕಿ ಮನೆಗೆ ನುಗ್ಗಿ 5 ಜನ ದುಷ್ಕರ್ಮಿಗಳು ಮನಸೋ ಇಚ್ಛೆ ಚಾಕುವಿನಿಂದ ದಾಳಿ ಮಾಡಿ ಪರಾರಿಯಾಗಿದ್ರು. ಜೊತೆಗೆ ಫೈರೋಜ್ ಮೊಬೈಲ್ ಕೂಡ ಹಂತಕರು ತೆಗೆದುಕೊಂಡು ಹೋಗಿದ್ರು. ಹಂತಕರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇನ್ನು ಚಾಕುವಿನಿಂದ ದಾಳಿಗೆ ಒಳಗಾದ ಫೈರೋಜ್ ತೀವ್ರ ರಕ್ತಸ್ರಾವದಿಂದ ಮನೆಯಲ್ಲಿಯೇ ಸಾವನ್ನಪ್ಪಿತ್ತು. ಇನ್ನು ಕುಟುಂಬಸ್ಥರಿಂದ ದೂರು ಪಡೆದುಕೊಂಡು ಉಪನಗರ ಠಾಣೆಯ ಪೊಲೀಸರು ಸ್ಥಳೀಯ ಸಿಸಿಟಿವಿ ದೃಶ್ಯ ಹಾಗೂ ಕೊಲೆಯಾದ ಫೈರೋಜ್ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಆಧರಿಸಿ ಬಂಧನಕ್ಕೆ ಬಲೆ ಬೀಸಿದ್ರು. ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಮೊಹಮ್ಮದ್ ಶಾ ಧಾರವಾಡ ಉಪ್ಪಿನ ಬೆಟಗೇರಿಯ ಸಂಬಂಧಿ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಟೀಮ್ ಮೊದಲು 5 ಜನ ಹಂತಕರನ್ನ ಕೊಲೆ ನಡೆದ 24 ಗಂಟೆಯಲ್ಲೇ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ವಶಕ್ಕೆ ಪಡೆದ ಆರೋಪಿತರ ವಿಚಾರಣೆ ಕೈಗೊಂಡ ನಂತರ ಮತ್ತೆ 4 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಟ್ಟು ಫೈರೋಜ್ ಕೊಲೆಯ ಹಿಂದೆ 9 ಜನ ಹಂತಕರು ಇರುವುದು ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಿಗೆ ಬಂದಿದೆ. ಮುಖ್ಯ ಆರೋಪಿ ಮೊಹಮ್ಮದ್ ಶಾ, ಸೈಯದ್ ಗೌಸ್ ಜಾನಿಶಾ, ಪರ್ವೇಜ್ ಆಲಂ ಮಹಲ್ದಾರ್, ಸಮೀರ್ ಅಹಮದ್ ಮಕಾಂದಾರ್, ಸದ್ದಾಂ ಹುಸೇನ್ ನವಲ್ಗುಂದ್, ಕೈಫ್ ರೆಹಮಾನ್ ಬಾಯಿ, ಅರ್ಬಾಜ್ ಹಂಚಿನಾಳ್, ಸೋಹಿಲ್ ಖಾನ್ ಹಾಲ್ಬಾವಿ ಹಾಗೂ ಮುಕ್ತುಮ್ ಸೊಗ್ಲಾದ ಬಂಧಿತ ಆರೋಪಿಗಳಿರುತ್ತಾರೆ. ಫೈರೋಜ್ ಹತ್ಯೆ ಬಂಧಿತರಲ್ಲಿ ಮೊಹಮ್ಮದ್ ಶಾ ಪ್ರಮುಖ ಆರೋಪಿಯಾಗಿದ್ದು, ಫೈರೋಜ್ ಪಠಾಣ್ ಹಾಗೂ ಮೊಹಮ್ಮದ್ ಶಾ ನಡುವೆ ದೀರ್ಘಕಾಲದ ವೈಯಕ್ತಿಕ ಸಂಘರ್ಷವಿತ್ತಂತೆ. ಫೈರೋಜ್ ತನಗೆ ಪದೇ ಪದೇ ಕಿರಿಕಿರಿ ನೀಡುತ್ತಾ ಇದ್ದ ಎಂದು ಆರೋಪಿ ಮೊಹಮ್ಮದ್ ಶಾ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಇವರಿಬ್ಬರ ನಡುವಿನ ಜಗಳ ಹಲವು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿತ್ತು. ಇದೇ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಮೊಹಮ್ಮದ್ ಶಾ ಉಳಿದವರನ್ನ ಸೇರಿಸಿಕೊಂಡು ಫಿರೋಜ್ನನ್ನ ಮಟ್ಟ ಹಾಕಲು ಸ್ಕೆಚ್ ಹಾಕಿದ್ದ. ಫೈರೋಜ್ ಪಠಾಣ್ ಅವರಿಗೆ ಶೀಘ್ರದಲ್ಲೇ ಮದುವೆ ನಿಶ್ಚಯವಾಗಿತ್ತು. ಮದುವೆಯ ಕೆಲಸಗಳಿಗಾಗಿ ಅವರು ಗೆಳೆಯರನ್ನ ಮತ್ತು ಹುಡುಗರನ್ನ ಕರೆದುಕೊಂಡು ಓಡಾಡ್ತಾ ಇದ್ದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದ ಕೊಲೆ ಆರೋಪಿ ಮೊಹಮ್ಮದ್ ಶಾ ಫೈರೋಜ್ ಎಲ್ಲಿ ನನ್ನ ಮೇಲೆ ದಾಳಿ ಮಾಡಬಹುದು ಎಂದು ತಿಳಿದುಕೊಂಡು ಫೈರೋಜ್ನ ಮೇಲೆ ಕಣ್ಣಿಟ್ಟಿದ್ದ ಮೊಹಮ್ಮದ್ ಶಾ ಮನೆಯಲ್ಲಿ ಪುರುಷರು ಇಲ್ಲದನ್ನ ನೋಡಿಕೊಂಡು ಫೈರೋಜ್ ಮೇಲೆ ತನ್ನ ಪಡೆಯೊಂದಿಗೆ ದಾಳಿ ನಡೆಸಿ ಮನಸೋ ಇಚ್ಛೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ರು. ಈ ಕೊಲೆಗೆ ಮುಖ್ಯ ಆರೋಪಿ ಮೊಹಮ್ಮದ್ ಶಾ ಹಾಗೂ ಫೈರೋಜ್ ನಡುವೆ ಇದ್ದ ವೈಯಕ್ತಿಕ ದ್ವೇಷವೇ ಕಾರಣವೆಂದು ತಿಳಿದು ಬಂದಿದೆ. ಕೊಲೆಗೆ ಬಳಕೆಯಾಗಿದ್ದ 2 ಬೈಕ್ ಹಾಗೂ 1 ಕಾರನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದು, ಸದ್ಯ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ತನಿಖೆಯು ಇನ್ನೂ ಮುಂದುವರೆದಿದ್ದು, ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಆರೋಪಿತರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಇದೇ ಏಪ್ರಿಲ್ 24ರಂದು ನವ ಜೀವನಕ್ಕೆ ಕಾಲಿಡಬೇಕಾಗಿದ್ದ ಮಗನನ್ನ ಕಳೆದುಕೊಂಡ ಕುಟುಂಬ ಈಗ ಹಂತಕರಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದು, ಕೊಲೆಗಡುಕರಿಗೆ ಕಠಿಣ ಶಿಕ್ಷೆಯನ್ನೇ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಧಾರವಾಡ. ದಿನಾಂಕ 10/4/2026ರಂದು ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂಥ ಒಬ್ಬ ವ್ಯಕ್ತಿ 33 ವರ್ಷ, ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದ್ರು. ಅದಾದಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನು ನಾವು
ಅರೆಸ್ಟ್ ಮಾಡಿದ್ದೀವಿ. 9 ಜನರನ್ನು ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿ ತೊಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಮುಂದುವರೆದ ತನಿಖೆಯನ್ನು ಮಾಡುವಂಥ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಮತ್ತು ಅವ್ರುಗಳು ಆರೋಪಿತರನ್ನು ನೋಡಿದ್ದೀವಿ ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಮತ್ತು ಅವರ ಡೀಟೇಲ್ಸ್ ಏನಿದೆ ಯಾರು ಅನ್ನೋಂಥದ್ದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಟೆಸ್ಟ್ ಐಡೆಂಟಿಫಿಕೇಷನ್ ಪೆರೇಡನ್ನು ಕೂಡ ಈ ಒಂದು ಕೇಸ್ನಲ್ಲಿ ಮಾಡಿಸಲಾಗುತ್ತೆ. ಹಂಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಟೆಸ್ಟ್ ಐಡೆಂಟಿಫಿಕೇಷನ್ ಪೆರೇಡ್ಗೆ ಕೂಡ ಅನುಮತಿಯನ್ನು ಕೋರಲಿದ್ದೇವೆ. ಮೃತ ಹೊಂದಿರುವಂಥ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಸ್ವಲ್ಪ ಭಾಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತಾಯಿತ್ತು ಅಂತಂದು ಆರೋಪಿ ಹೇಳಿದ್ದಾನೆ. ಮತ್ತು ಕಂಪ್ಲೇಂಟಲ್ಲೂ ಕೂಡ ಇದೇ ರೀತಿ ತಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿ ಅನ್ನುವಂಥದ್ದು ಹೇಳಿದ್ದಾನೆ. ಹಂಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಇದ್ದದ್ದು ಮುಖ್ಯ ಕಾರಣ ಅನ್ನೋಂಥದ್ದು ತಿಳಿದು ಬಂದಿದೆ. ಮತ್ತು ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕೆಲವು ಆರೋಪಿಗಳು ಕೂಡ ಇದ್ದಾರೆ. ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಸುಮಾರು ಭಾಳಷ್ಟು ದಿನದಿಂದ ಅವರು ಒಂದು ಪ್ಲ್ಯಾನ್ ಮಾಡಿ ಅವನ್ನ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋಅಪ್ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಇನ್ಫಾರ್ಮೇಷನ್ನು ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವ್ರದ್ದು ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಭಾಳಷ್ಟು ಬಾರಿ ಅವನು ಎಲ್ಲೇ ಹೋದ್ರು ಬಂದ್ರೂ ಒಂದಷ್ಟು ಜನ ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾರ್ಡ್ಸ್ ಕೊಡಲಿಕ್ಕೆಲ್ಲ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಆ ಮದುವೆ ಇರೋವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಚಾಕಿದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡು ಮಕ್ಕಳು ಇಲ್ಲದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಆ ಒಂದು ಎಕ್ಸಿಕ್ಯೂಷನ್ ಮಾಡುವಂಥದ್ದು ಕಂಡು ಬಂದಿದೆ. ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅದೇ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಿಸ್ಬೇಕಾಗಿರೋದ್ರಿಂದ ಆರೋಪಿಗಳ ವಿವರಗಳನ್ನು ನಾನು ಹೇಳಲಿಕ್ಕಾಗಲ್ಲ. ಅದು ಟೆಸ್ಟ್ ಐಡೆಂಟಿಫಿಕೇಷನ್ ಪೆರೇಡು ನ್ಯಾಯಾಲಯದ ಅನುಮತಿ ತೊಗೊಂಡು ಯಾರು ಐ ವಿಟ್ನೆಸಸ್ ಇದ್ದಾರೆ ಅವ್ರಗಳ ಕಡೆಯಿಂದ ಆಗುತ್ತೆ. ಅಲ್ಲ, A1 ಆರೋಪಿ ಸೇರಿದಂತೆ ಇವಾಗ FIR ಅಲ್ಲಿ 3-4 ಜನ ಹೆಸರು ಕೊಟ್ಟಿದ್ದಾರೆ. ಇವಾಗ ಅದು FIR ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್, ಅದ್ರಲ್ಲಿ ಸಿಗುತ್ತೆ. ಆದರೆ ಈ ಎಲ್ಲ ಹೋಲ್ ಘಟನೆ ಕುರಿತಾಗಿ ಎಲ್ಲ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಿಸ್ಬೇಕಾಗಿರೋದ್ರಿಂದ ಆರೋಪಿಗಳ ವಿವರವನ್ನು ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಆರೋಪಿಗಳು ಏನಂತ ಹೇಳಿದ್ರೆ ಕೊಲೆ ಮಾಡಿದ ಮೇಲೆ ಯಾರು ಕೊಲೆ ಆಗಿರ್ತಾನೆ ಫೈರೋಜ್ ಅವ್ರ ಮೊಬೈಲನ್ನು ಈಗ ನೋಡಿ, ತನಿಖೆಯ ವಿವರಗಳನ್ನು ನಾನು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾಯಿದ್ವಿ. ಮತ್ತು 10ನೇ ತಾರೀಕು ರಾತ್ರಿ ಏನು ಘಟನೆ ಆಯಿತು, ಘಟನೆ ಆದ ದಿನದಿಂದ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮತ್ತು ನಮ್ಮ DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ಬಿಟ್ಟಿದ್ದು 9 ಜನ ಆರೋಪಿಗಳನ್ನು ಇಂಡಿವಿಜುವಲಿ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರಾಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ. ಏಕೆಂದರೆ ಮನೆಗೆ ನುಗ್ಗಿ ಮನೆಯಲ್ಲಿರುವಂಥದ್ದು ಹೊಡೆಯುವಂಥದ್ದು ಅತ್ಯಂತ ಗಂಭೀರ ಪ್ರಕರಣ. ಅಷ್ಟೇ ಗಂಭೀರತೆಯಿಂದ ಒಂದು ಸಮಗ್ರ ತನಿಖೆಯನ್ನು ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ. ಈ ಪ್ರಕರಣ ಕುರಿತಾಗಿ ಅವರ ಕುಟುಂಬ ಸದಸ್ಯರೇನಿದ್ದಾರೆ ಅವ್ರದ್ದು ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ಮತ್ತು ಭಾಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನುವಂಥದ್ದು ಹೇಳಿರೋವಂಥದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ನೋಡಿದ್ದೀನಿ. ಮತ್ತು ಮೃತ ಹೊಂದಿದ ವ್ಯಕ್ತಿಯ ಮನೆಗೆ ಘಟನೆ ನಡೆದ ದಿನ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಭಾಳಷ್ಟು ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನು ಮಾಹಿತಿ ಇದೆ, ಏನೇನು ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡಬೇಕಾಗತ್ತೆ. ಹಾಜರು ಮಾಡಿದರೆ ಇನ್ನು ಅವರ ಆರೋಪಗಳೇನಿದೆ ಅವೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸ್ಕೊಳ್ಳಿದ್ದೇವೆ.